Hello everyone, Namaskara. Welcome to Minutes by. This is a video series which will be discussing two topics every day for your UPSC, KPSE and other state examination. ಇವತ್ತಿನ ಎರಡು ಟಾಪಿಕ್ಗಳು ಏನಪ್ಪಾ ಅಂದ್ರೆ ರಿಲೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಕೆನ್ಯಾ ಅಂಡ್ ಹೌಸ್ ಐ ಏನಿದು ಹೌಸ್ ಐ ಶಂಶಿ ಅಥವಾ ಲೇಕ್ ಏನಿದೆ ನ್ಯೂಸ್ ಅಲ್ಲಿ ಅಂತ ನೋಡೋಣ. ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ ಸೇಸ್ PM Modi says close ties between Kenya and India will strengthen all our efforts in ಇಂಡೋ-ಪೆಸಿಫಿಕ್ ರೀಜನ್. ಸೊ ಇಂಡೋ-ಪೆಸಿಫಿಕ್ ರೀಜನ್ ಅಲ್ಲಿ ಇಂಡಿಯಾ ಮತ್ತೆ ಕೆನ್ಯಾಗಳ ರಿಲೇಷನ್ ಟೈಸ್ ಏನಿದೆ ಇನ್ನೂ ಸ್ಟ್ರೆಂಥನ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಇದು ಬಂದಿರೋದು ನ್ಯೂಸ್ ಎದಕ್ಕೆ ಅಂತಂದ್ರೆ ರೀಸೆಂಟ್ಲಿ ಇಂಡಿಯಾ $250 million ಆಫ್ ಲೈನ್ ಆಫ್ ಕ್ರೆಡಿಟ್ ಟು ದಿ ಕೆನ್ಯಾ ಫಾರ್ ಮಾಡರ್ನೈಸಿಂಗ್ ಇಟ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಮಾಡರ್ನೈಸ್ ಮಾಡ್ಲಿಕ್ಕೆ $250 million ನ ಲೈನ್ ಆಫ್ ಕ್ರೆಡಿಟ್ ಅಲ್ಲಿ ಕೊಟ್ಟಿದ್ದಾರೆ ಕೆನ್ಯಾಗೆ. ಈ ಬೈಲ್ಯಾಟ್ರಲ್ ಟೈಸ್ ಗಳು ಮತ್ತೆ ಬೇರೆ ಬೇರೆ ಅಂದ್ರೆ ಡಿಫೆನ್ಸ್, ಟ್ರೇಡ್, ಎನರ್ಜಿ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI ಗಳಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಎಲ್ಲರೂ ಕೂಡ ಆಗ್ತಾ ಇದಾವೆ, ಬೈಲ್ಯಾಟ್ರಲ್ ಟ್ರೀಟೀಸ್ ಗಳು ಆಗ್ತಾ ಇದಾವೆ. ಅಂಡ್ ಇವ್ರು ಯಾರು? ವಿಲಿಯಂ ಸಮೋಯ್ ರೂಟೋ ಇಸ್ ದ ಪ್ರೆಸಿಡೆಂಟ್ ಆಫ್ ಕೆನ್ಯಾ ಅಂಡ್ ಮೋದಿಜಿ. ಕೆನ್ಯಾ ಅಫರ್ಮ್ಸ್ ದಿ ಕಮಿಟ್ಮೆಂಟ್ ಟು ಬೂಸ್ಟ್ ಮ್ಯಾರಿಟೈಮ್ collaboration, strengthening institutional framework. In 2016, established Indo-Kenya Joint Defense Cooperation Committee and play a vital role in strengthening the alliance. ನೋಡಿ, ಡಿಫೆನ್ಸ್ ಕೋಆಪರೇಷನ್ ಕಮಿಟಿ ಇದೆ, ಮ್ಯಾರಿಟೈಮ್ ಸೆಕ್ಯೂರಿಟಿ ಕೊಲಾಬರೇಷನ್ ಮಾಡ್ತೀವಿ ಅಂದಿದ್ದಾರೆ. ಡಿಫೆನ್ಸ್ ಆಯ್ತು, ಟ್ರೇಡ್ ಆಯ್ತು, ಎನರ್ಜಿ, DPI ಅಂಡ್ ಹೆಲ್ತ್ ಕೇರ್, ಎಷ್ಟೊಂದು ಸೆಕ್ಟರ್ಗಳಲ್ಲಿ ಇಂಡಿಯಾ ಕೆನಡಾ ರಿಲೇಷನ್ ಇಸ್ ಗ್ರೋಯಿಂಗ್ ಗುಡ್ ಅಂತ ನೋಡ್ತಾ ಹೋದ್ರೆ ಎಷ್ಟು ವರ್ಷಗಳ ಹಿಂದೆಯಿಂದ ನಮ್ಮ ಕೆನ್ಯಾ ರಿಲೇಷನ್ ಬಿಲ್ಡ್ ಆಗಿದೆ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಆರ್ ಗೈಡ್ ಬುಕ್ ಆಫ್ ಒಬ್ಬ ಗ್ರೀಕ್ ಟ್ರಾವೆಲರ್ ಆಥರ್ 60ನೇ CE ಕಾಮನ್ ಎರಾ 60ನೇ ವರ್ಷದಲ್ಲಿ ಬರೆದಂತ ಬುಕ್ ಅಲ್ಲಿ ಇಂಡಿಯಾ ಮತ್ತು ಈಸ್ಟ್ ಆಫ್ರಿಕಾದ ರಿಲೇಷನ್ ಬಗ್ಗೆ ಡಾಕ್ಯುಮೆಂಟ್ ಮಾಡಿರೋದನ್ನ ಕಂಡು ಬಂದಿದೆ. ಓಕೆ, ಅಂಡ್ ಟ್ರೇಡ್ ನೆಟ್ವರ್ಕ್ ಬಿಟ್ವೀನ್ ಇಂಡಿಯಾ ಅಂಡ್ ಸ್ವಾಹಿಲಿ ಕೋಸ್ಟ್ ಪ್ರಿಡೇಟಿಂಗ್ ಯುರೋಪಿಯನ್ ಎಕ್ಸ್ಪ್ಲೋರೇಷನ್. ಯುರೋಪ್ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚಿನ ಕೂಡ ರಿಲೇಷನ್ಗಳು ಇಂಡಿಯಾ ಮತ್ತೆ ಸ್ವಾಹಿಲಿ ಕೋಸ್ಟ್ ಅಲ್ಲಿ ಕಂಡು ಬಂದಿದೆ. ಇವ್ರು ಸೇಮ್ ಆಫ್ಟರ್ ಯುರೋಪಿಯನ್ಸ್ ಎಕ್ಸ್ಪ್ಲೋರೇಷನ್ ಅವರು ಕೂಡ ಕಾಲೋನಿಯಲಿಸಮ್ ಅಲ್ಲಿ ಸಫರ್ ಪಟ್ಟಿದ್ದಾರೆ. ಇಂಡಿಯಾ ಕೂಡ suffered a lot and many Indians participated and supported in Kenyan struggle. Indian freedom struggle ಅಲ್ಲಿ ಯಾವ ರೀತಿ ಗಾಂಧೀಜಿ ಆಗ್ಬಹುದು, ನೇತಾಜಿ ಆಗಬಹುದು, ಪಟೇಲ್ ಆಗಬಹುದು, ಯಾವ ರೀತಿ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಹಾಗೆ ಮೆನಿ ಇಂಡಿಯನ್ ವೇರ್ ಪಾರ್ಟಿಸಿಪೇಟೆಡ್ ಇನ್ ಕೆನ್ಯಾಸ್ ಫ್ರೀಡಮ್ ಸ್ಟ್ರಗಲ್. ಯಾಕೆ ಅವ್ರು ಅಲ್ಲಿ ಹೋದ್ರು? ದೇರ್ ವಾಸ್ ಅ ಟೈಮ್ ಇಂಡಿಯಾದಿಂದ ಸ್ಲೇವ್ ಗಳನ್ನ ತಗೊಂಡೋಗಿ ಕೆನ್ಯಾದಲ್ಲಿ ಮಾರಿ ಬಿಸ್ನೆಸ್ ಮಾಡ್ಲಾಗ್ತಿತ್ತು. ಆ ಕಮ್ಯುನಿಟಿ ಒಂದಿದೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ಸ್ ಕೆನ್ಯಾಗ ಹೋಗಿ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಅಲ್ಲಿ ಎಂಟರ್ಪ್ರೈಸಸ್ ಸ್ಟಾರ್ಟ್ ಮಾಡಿ ಅಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮೆನ್ಸ್ ಆಗಿದ್ದಾರೆ. ಓಕೆ, ನಮಗೆ ಮತ್ತೆ ಅವರಿಗೆ ಸಿಕ್ಕಿರುವಂತ ಇಂಡಿಪೆಂಡೆನ್ಸ್ ಇಯರ್ಸ್ ಗಳು ಬೇರೆ ಆಗಿರೋದ ಕಾರಣ ಸೊ ವಿ ಕ್ಯಾನ್ ಸಿ ದ ಡಿಫರೆನ್ಸ್. ಯು ಕ್ಯಾನ್ ಸಿ ಹಿಯರ್ ಹೈ ಕಮಿಷನರ್ ಫಾರ್ ಬ್ರಿಟಿಷ್ ಈಸ್ಟ್ ಆಫ್ರಿಕಾ ರೆಸಿಡೆಂಟ್ಸ್ ಇನ್ ನೈರೋಬಿ. ಇಂಡಿಯಾ ಎಸ್ಟಾಬ್ಲಿಷ್ ಮಾಡುತ್ತೆ 1948 ಅಲ್ಲಿ ಇನ್ ಅಂಡರ್ ದ ನೇಮ್ ಆಫ್ ಕಮಿಷನರ್ ಫಾರ್ ಬ್ರಿಟಿಷ್ ಈಸ್ಟ್ ಆಫ್ರಿಕಾ. ಬ್ರಿಟಿಷ್ ಈಸ್ಟ್ ಅಂದ್ರೆ ಇನ್ನು ಬ್ರಿಟಿಷರು ಇದ್ರು ಅಲ್ಲಿ 48 ಅಲ್ಲಿ. ಕೆನ್ಯಾ ಗಾಟ್ ಇಟ್ಸ್ ಇಂಡಿಪೆಂಡೆನ್ಸ್ ಇನ್ 1963. ಅಸಿಸ್ಟೆಂಟ್ ಹೈ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ ಇನ್ ಮೊಂಬಾಸಾ 1963 ಅಲ್ಲಿ. ನಮಗೆ 48 ಆದ್ರೆ ಅವ್ರಿಗೆ 63 ಅಲ್ಲಿ ಸಿಕ್ಕಿದೆ. So far Indian and presidents and prime ministers have visited Kenya many times. It started with Dr. S. Radhakrishnan, Sarvapalli Radhakrishnan and Srimati Indira Gandhi, our prime minister. He was a president, prime minister. Morarji Desai, Neelam Sanjeev Reddy. ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು, ಹೂ ವಾಸ್ ಈ ಪ್ರೈಮ್ ಮಿನಿಸ್ಟರ್ ಇದ್ರ ಅಥವಾ ಪ್ರೆಸಿಡೆಂಟ್ ಇದ್ರ. ಅಂಡ್ ಅವರ್ ಕರೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ has visited Kenya on high level bilateral visit. India-Kenya trade agreement was signed in 1981. Which helped both the countries and it accorded most favored nation status to each other. And Kenyan government in 2017 recognized Indian descendants ಭಾರತ ಮೂಲದವರು 44ನೇ ಟ್ರೈಬ್ ಆಗಿ ರೆಕಗ್ನೈಸ್ ಪಡೆದ್ರು ಕೆನ್ಯಾದಲ್ಲಿ. ಕೆನ್ಯಾ ಗವರ್ಮೆಂಟ್ ಅವರಿಗೆ ರೆಕಗ್ನೇಷನ್ ಕೊಡ್ತದೆ, ಅವರು ಟ್ರೈಬಲ್ ಪೀಪಲ್ ಅಂತ ಹೇಳಿ. ಟಿಲ್ ಡೇಟ್ 14 Kenyan personals have undergone courses at the National Institute of Hydrography which was situated in Goa and under the Indian Technical Economic Cooperation ITEC ಸ್ಕೀಮ್ ಅಲ್ಲಿ ಕೆನ್ಯಾದಿಂದ ಇಂಡಿಯಾಗೆ ಒಳ್ಳೆ ಇನ್ಸ್ಟಿಟ್ಯೂಟ್ ಗಳು ಇರೋದ್ರಿಂದ ಸ್ಟಡಿ ಮಾಡಕ್ಕೆ ಬರ್ತಾರೆ. ಅಂಡ್ ನಾವು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ಗಳನ್ನ ಅಲ್ಲಿರುವಂತ ಇನ್ಸ್ಟಿಟ್ಯೂಟ್ ಗಳಿಗೆ ನಮ್ಮಲ್ಲಿ ಇರುವಂತ ಸ್ಕಾಲರ್ಸ್ ಗಳನ್ನ ಕಳಿಸಿ ವಿ ವಿಲ್ ಲರ್ನ್ ಫ್ರಮ್ ದಮ್ ಆಸ್ ವೆಲ್. ಅಂಡ್ ಟ್ರೇಡ್ ರಿಲೇಷನ್ ಯಾವ ರೀತಿ ಇದೆ? ಓವರ್ 60 ಮೇಜರ್ ಕಂಪನೀಸ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ದೇರ್. ನೀವು ನೋಡಬಹುದಲ್ಲಿ ಕೆಲವೊಂದು ವಿಡಿಯೋಗಳನ್ನ ನೋಡ್ತೀರಾ, ಬಜಾಜ್ ಆಗಬಹುದು, ಟಾಟಾ ಆಗಬಹುದು, ದೇರ್ ಆರ್ ಸೋ ಮೆನಿ ಕಂಪನೀಸ್ ದೇ ಎಸ್ಟಾಬ್ಲಿಷ್ಡ್ ದೇರ್ ಬ್ರ್ಯಾಂಡ್ ಆಲ್ರೆಡಿ ದೇರ್. ನೀವೇನು ಆಗ್ಬಹುದು ಅಲ್ಲಿ ಬೈಸೈಕಲ್ಸ್ ಇಂದ ಹಿಡ್ಕೊಂಡು ಕಾರ್ ತನಕ ಎಲ್ಲಾ ಬ್ರ್ಯಾಂಡ್ ಗಳನ್ನ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ದೀಸ್ ಇಂಡಿಯನ್ ಕಂಪನೀಸ್ ಅರೌಂಡ್ 60 ಕಂಪನೀಸ್ ಆರ್ ದೇರ್. ಯಾವ ಸೆಕ್ಟರ್ ಅಲ್ಲಿ? ರಿಯಲ್ ಎಸ್ಟೇಟ್, ಫಾರ್ಮಾಸ್ಯೂಟಿಕಲ್ಸ್, ಟೆಲಿಕಾಂ, ಬ್ಯಾಂಕಿಂಗ್, IT and ITEC, agro based ಇಂಡಸ್ಟ್ರಿ. ಸೊ ಈ ಎಲ್ಲ ಸೆಕ್ಟರ್ ಗಳಲ್ಲಿ ಇಂಡಿಯನ್ ಬಿಸ್ನೆಸ್ ಮೆನ್ ಆಲ್ರೆಡಿ ಟ್ರಂಪಿಂಗ್. ಅಂಡ್ ವಾಟ್ ಎಕ್ಸ್ಪೋರ್ಟ್ಸ್ ಟು ದಿ ಕೆನ್ಯಾ? ಇಂಡಿಯಾ ಏನೇನು ಎಕ್ಸ್ಪೋರ್ಟ್ ಮಾಡುತ್ತೆ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಫಾರ್ಮಾಸ್ಯೂಟಿಕಲ್ಸ್, ಸ್ಟೀಲ್ ಪ್ರಾಡಕ್ಟ್ಸ್, ಮಷಿನರಿ, ಯಾರ್ನ್ ಅಂಡ್ ವೆಹಿಕಲ್, ಪವರ್ ಟ್ರಾನ್ಸ್ಮಿಷನ್ ಇಕ್ವಿಪ್ಮೆಂಟ್ ಮಾಡಿದ್ರೆ ಕೆನ್ಯಾ ನಮಗೆ ಏನ್ ಕಳಿಸುತ್ತೆ? ಸೋಡಾ, ವೆಜಿಟೇಬಲ್, ಟೀ, ಲೆದರ್, ಮೆಟಲ್ ಸ್ಕ್ರಾಪ್ ಇವೆಲ್ಲನೂ ಇಂಡಿಯಾಗೆ ಕಳಿಸುತ್ತೆ. ಸೊ ದಾಟ್ಸ್ ಅಬೌಟ್ ದಿ ಫಸ್ಟ್ ಟಾಪಿಕ್, ಇಂಡಿಯಾ ಕೆನ್ಯಾ. ಇದ್ರ ಬಗ್ಗೆ ಯಾವ ರೀತಿ ಅಂತ ಕ್ವಶನ್ಸ್ ಕೇಳಿದ್ರೆ ನೀವು ಬರೆಯೋಕೆ ಸಶಕ್ತರಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೆಕೆಂಡ್ ಟಾಪಿಕ್, ಹೌಸ್ ಐ ಏನಿದು ನ್ಯೂಸ್? ಪ್ರಾಡಕ್ಟ್, ಮಾನ್ಯುಮೆಂಟ್, ಐಟಮ್ ಏನಿದು ನೋಡು. ಇಂಡಿಯನ್ ಆರ್ಟಿಕಲ್ ಸೇ ಎಂಪ್ರೆಸ್ ಡ್ರೀಮ್ ಕೇಮ್ ಟ್ರೂ
13th century reservoir hopes to restore lost glory. ಆರ್ಟಿಕಲ್ ಟೈಟಲ್ ಇಂದ ಗೊತ್ತಾಗುತ್ತೆ ಒಬ್ಬ ರಾಜನ ಕನಸಾಗಿತ್ತು ಏನು ಇದು ಈ ಲೇಕ್ ಜನಕ್ಕೆ ಉಪಯೋಗವಾಗಲಿ, ಇಟ್ ಶುಡ್ ಸರ್ವ್ ಇಟ್ಸ್ ಪರ್ಪಸ್ ಅಂತ. ಇವಾಗ ಅದಕ್ಕೆ ರಿಸ್ಟೋರ್ ಆಗೋದ್ರಿಂದ ಆ ರಾಜನ ಕನಸು ನನಸಾಗುವ ಸಮಯ ಬಂದಿದೆ ಅಂತ ಹೇಳ್ತಾರೆ. ಅಂಡರ್ ದ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ವಿಚ್ ಆರ್ಗನೈಸ್ ಜಲ್ ಇತಿಹಾಸ್ ಉತ್ಸವ್ ಟು ರೈಸ್ ಅ ಪಬ್ಲಿಕ್ ಕಾನ್ಶಿಯಸ್ನೆಸ್ ಅಬೌಟ್ ಸೇಫ್ ಗಾರ್ಡ್ ಇನ್ ದಿ ವಾಟರ್ ಹೆರಿಟೇಜ್ ಸೈಟ್. ಇದು ವಾಟರ್ ಹೆರಿಟೇಜ್ ಸೈಟ್, ಇದು ಹಳೆ ಫೋಟೋ, ಪ್ರೀ ಇಂಡಿಪೆಂಡೆಂಟ್, ಇದು ಆಫ್ಟರ್ ಇಂಡಿಪೆಂಡೆಂಟ್. ನೋಡಬಹುದು ಈ ವಾಟರ್ ಟ್ಯಾಂಕ್ ಅಥವಾ ಲೇಕ್ ಏನಿದೆ ಇದನ್ನ ರಿಸರ್ವ್ ಮಾಡೋದು ಹೇಗೆ, ಇಟ್ ಇಸ್ ಅ ಹೆರಿಟೇಜ್ ಸೈಟ್, ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದು ಜಲ ಇತಿಹಾಸ ಉತ್ಸವದ ಉದ್ದೇಶ ಆಗಿರುತ್ತೆ. ಫಸ್ಟ್ ಅದ್ರ ಹಿಸ್ಟ್ರಿ ನೋಡೋಣ. ಇದೇನು ಲೇಕ್ ಇದೆ, ಈ ಲೇಕ್ ಯಾಕೆ ಬಂತು, ಯಾರು ಕಟ್ಸಿದ್ರು, ಇದ್ರ ಹಿಂದಿನ ಉದ್ದೇಶನ ನೋಡೋಣ. ಎಲ್ಲಿದೆ ಇದು? ಇಟ್ ಈಸ್ ಸಿಚುಯೇಟೆಡ್ ಇನ್ ಮೆಹರೌಲಿ ನಿಯರ್ ಜಹಾಜ್ ಮಹಲ್ ಪಕ್ಕದಲ್ಲಿ ಈ ಲೇಕ್ ಇದೆ. ಯಾವ ಊರಲ್ಲಿ? ಮೆಹರೌಲಿಯಲ್ಲಿ. ಇಟ್ ಇಸ್ ಅ ವಾಟರ್ ಸ್ಟೋರೇಜ್ ರಿಸರ್ವಾಯರ್ ಆರ್ ವಿ ಕ್ಯಾನ್ ಸೇ ಟ್ಯಾಂಕ್ ಡೇಟುರಲ್ ಅಂಡ್ ಆಲ್ಸೋ ನೋನ್ ಆಸ್ ಶಂಶಿ ತಾಲಾ. ತಾಲಾ ಹಿಂದಿಯಲ್ಲಿ ನಾವು ಟ್ಯಾಂಕ್ ಅಂತ, ಹಿಂದಿಯಲ್ಲಿ ತಾಲಾ ಬಂದ್ರೆ ಇಂಗ್ಲಿಷ್ ಅಲ್ಲಿ ಟ್ಯಾಂಕ್ ಅಂತ. ಇಟ್ ಕವರ್ಡ್ ಅರೌಂಡ್ 2 hectares, ಅರೌಂಡ್ 4.9 acres. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫೋಟೋದಲ್ಲಿ ಅಷ್ಟು ಜಾಸ್ತಿ ಅನ್ಸಲ್ಲ, ಬಟ್ ಇಟ್ ಕವರ್ಡ್ 2 hectares ಆಫ್ ಏರ್. ಡೋಮ್ಡ್ pavilion has constructed to mark a footprint of ಮೊಹಮ್ಮದ್ ಪ್ರೊಫೆಟ್ ಮಹಮ್ಮದನ ಕುದುರೆಯ ಫುಟ್ ಪ್ರಿಂಟ್ ಮಾರ್ಕ್ ಮಾಡೋ ಸಲುವಾಗಿ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಅಂತ ಹೇಳ್ತಾರೆ. ಇಟ್ ಇಸ್ ಡಬಲ್ ಸ್ಟೋರೇಜ್ ಸ್ಟ್ರಕ್ಚರ್ ಮೇಡ್ ಆಫ್ ರೆಡ್ ಸ್ಯಾಂಡ್ ಸಪೋರ್ಟೆಡ್ ಬೈ 12 pillars. 12 ಪಿಲ್ಲರ್ಗಳಿವೆ, ಸ್ಯಾಂಡ್ ಸ್ಟೋನ್ ಇಂದ ಆಗಿದೆ. ಡೋಮ್ ಪೆವಿಲಿಯನ್ ಇದೆ. ಓಕೆ, ಅಂಡ್ ಇಟ್ ಫೈಂಡ್ಸ್ ಮೆನ್ಷನ್ಸ್ ಆಫ್ ವರ್ಕ್ಸ್ ಅಂದ್ರೆ ಟ್ರಾವೆಲರ್ ಇಬ್ನ ಬಟೂಟಾ, ನಿಮ್ಗೆ ಗೊತ್ತಿರಬಹುದು. ಇಬ್ನ ಬಟೂಟಾ ಇವನ್ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಬಂದು ಅದರ ಬಗ್ಗೆ ಪ್ರಶಂಸೆ ಮಾಡಿ ಬರೆದಿದ್ದಾರೆ ಅವ್ರ ಬುಕ್ ಅಲ್ಲಿ. ಅದೇ ಬುಕ್ ಅಲ್ಲಿ ಕೂಡ ನಾವು ಇದ್ರ ಬಗ್ಗೆ, ಈ ತಾಲಾಬ್, ಈ ಲೇಕ್ ಬಗ್ಗೆ ನಾವು ತಿಳ್ಕೋಬಹುದು, ಓದಬಹುದು. ಇಟ್ಸ್ ಅ ರೆಕ್ಟಾಂಗ್ಯುಲರ್ ಶೇಪ್ಡ್ ರಿಸರ್ವಾಯರ್ ದಟ್ ಸ್ಪ್ರೆಡ್ ಅಕ್ರಾಸ್ ದಿ 1 mile or 2 mile, as I told earlier, 1 ರಿಂದ 2 ಮೈಲ್ ವರೆಗೂ ಸ್ಪ್ರೆಡ್ ಆಗಿದೆ. ಯಾರು ಕಟ್ಸಿದ್ರು? ಇಲ್ತಮಿಶ್ ಸ್ಲೇವ್ ಡೈನಾಸ್ಟಿ 1230 CE. ಅಲ್ಲಿ ನಾವು ಆರ್ಟಿಕಲ್ ಟೈಟಲ್ ಹೇಳುತ್ತೆ ಎಂಪರಸ್ ಡ್ರೀಮ್ ಅಂತ ಹೇಳಿ. ಇಲ್ತಮಿಶ್ನ ಕನಸಾಗಿತ್ತು ಇದು ಜನರಿಗೆ ತುಂಬಾ ಸಹಕಾರಿಯಾಗಿ ಮಾರ್ಪಾಡಬೇಕು. ಸೊ ಸ್ಲೇವ್ ಡೈನಾಸ್ಟಿ ಬಗ್ಗೆ ನೋಡೋಣ. ಇದು ಎಸ್ಟಾಬ್ಲಿಷ್ ಆಗಿದ್ದು ಕುತುಬುದ್ದೀನ್ ಐಬಕ್ 1206 ಇಂದ 1290 ವರೆಗೂ ಈ ಡೈನಾಸ್ಟಿ ಫಂಕ್ಷನ್ ಆಗಿದೆ. ಸ್ಲೇವ್ ಹೆಸರು ಹೇಳುತ್ತೆ ಸ್ಲೇವ್. ಸೊ ಹಿ ವಾಸ್ ಅ ಸ್ಲೇವ್ ಅರ್ಲಿಯರ್ ಅಂಡ್ ಹಿ ವಾಸ್ ಸೋಲ್ಡ್ ಟು ದಿ ಮೊಹಮ್ಮದ್ ಗೋರಿ. ಇವ್ನು ಹುಟ್ಟಿರೋದು ಎಲ್ಲಿ? ಸೆಂಟ್ರಲ್ ಏಷ್ಯಾದಲ್ಲಿ, ಟರ್ಕಿದಲ್ಲಿ ಹುಟ್ಟಿರೋದು. ಫಸ್ಟ್ ಮಾಮ್ಲುಕ್, ಲೈಕ್ ಆಬ್ವಿಯಸ್ಲಿ ಫಸ್ಟ್ ರಾಜ ಅಂತ ಕರ್ಕೊಳ್ತಾರೆ ಯಾವುದು? ಸ್ಲೇವ್ ಡೈನಾಸ್ಟಿ. ಸಿನ್ಸ್ ಹಿ ವಾಸ್ ಅ ಸ್ಲೇವ್ ಅಂಡ್ ಘೋರಿ ಇವನ್ನ ಟ್ರಸ್ಟ್ ವರ್ದಿ ಆಗಿರೋದ್ರಿಂದ ಘೋರಿ ಗಿವನ್ ಹೀಸ್ ರೀಜನ್ ಇಂಡಿಯನ್ ಪೊಸೆಷನ್ ಆಫ್ಟರ್ 1192 ಆದ್ಮೇಲೆ ಇವನಿಗೆ, ನೀನು ನೋಡಪ್ಪ, ನೀನು ಭಾರತದಿಂದ ಆ ಕಡೆ ಇರುವಂತ ದೇಶವನ್ನ ನೀನು ನೋಡ್ಕೊಳ್ಳುವಂತ ಕೊಟ್ಟಿರೋದು, ಆಳು ಅಂತ ಕೊಟ್ಟಿರಲ್ಲ, ರಾಜ ಅಂತ ಕೊಟ್ಟಿರಲ್ಲ, ಆಸ್ ಅ ಸ್ಲೇವ್. ಬಟ್ ಹಿ ಕಂಟಿನ್ಯೂಡ್ ಹಿಸ್ ಪಾರ್ಟ್. ಕುತುಬುದ್ದೀನ್ ಐಬಕ್ ಅವನದೇ ಆದಂತ ಒಂದು ಡೈನಾಸ್ಟಿನ ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಸಿನ್ಸ್ ಸ್ಲೇವ್ ಡೈನಾಸ್ಟಿ ಮೊದಲನೇ ಡೈನಾಸ್ಟಿ ಆಗಿರೋದ್ರಿಂದ ಡೆಲ್ಲಿ ಸುಲ್ತಾನೇಟ್ಸ್ ಅಲ್ಲಿ ಅದರಲ್ಲಿ ಪ್ರಾಮಿನೆಂಟ್ ಆಗಿರುವಂತ ಇಲ್ತಮಿಶ್ ಬಗ್ಗೆ ನೋಡಬೇಕು. ಅಂಡ್ ರಜಿಯಾ ಸುಲ್ತಾನ, ದಿ ಓನ್ಲಿ ಫಸ್ಟ್ ಅಂಡ್ ದಿ ಲಾಸ್ಟ್ ಮುಸ್ಲಿಂ ವುಮನ್ ಟು ರೂಲ್ ಓವರ್ ಡೆಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಗಿ. ಫಸ್ಟ್ ವಿ ಶಾಲ್ ಸ್ಟಾರ್ಟ್ ವಿತ್ ಇಲ್ತಮಿಶ್. ಹಿ ವಾಸ್ ದ ಥರ್ಡ್ ಮಾಮ್ಲುಕ್ ಆರ್ ಅ ಸ್ಲೇವ್ ಕಿಂಗ್ ಅಂಡ್ ದಿ ಫಸ್ಟ್ ಸಾವರೆನ್ ಟು ರೂಲ್ ಫ್ರಮ್ ಡೆಲ್ಲಿ. ಕಂಪ್ಲೀಟ್ ಸಾವರ್ನ್ ಆಗಿ ಡೆಲ್ಲಿಯಿಂದ ರೂಲ್ ಮಾಡ್ತಾನೆ. ಹಿ ಶಿಫ್ಟೆಡ್ ಇಟ್ಸ್ ಕ್ಯಾಪಿಟಲ್ ಫ್ರಮ್ ಲಾಹೋರ್ ಟು ಡೆಲ್ಲಿಗೆ ಶಿಫ್ಟ್ ಮಾಡ್ತಾನೆ. ಹಿ ಆಲ್ಸೋ ಇಂಟ್ರೊಡ್ಯೂಸ್ ಸಿಲ್ವರ್ ಕಾಯಿನ್, ಟಂಕ ಅಂತ ಕರೀತಾರೆ, ಕಾಪರ್ ಕಾಯಿನ್, ಜಿತಾ, ಅಂಡ್ ಆರ್ಗನೈಸ್ಡ್ ಇಕ್ತಾ ಸಿಸ್ಟಮ್ ವಾಸ್ ಫೌಂಡ್ ಇನ್ ದಿಸ್ ಪೀರಿಯಡ್. He also completed the Qutub Minar, which is situated in Delhi, which was started by Qutbuddin Aibak. ನೀವು ನೋಡಬಹುದು ಉದ್ದನೆಯ ಕುತುಬ್ ಮಿನಾರ್, ರೈಟ್? ಇದನ್ನ ಸ್ಟಾರ್ಟ್ ಮಾಡಿದ್ದು ಕುತುಬುದ್ದೀನ್ ಐಬಕ್, ಫಿನಿಶ್ ಮಾಡಿದ್ದು ಇಲ್ತಮಿಶ್. ಸೊ ಇವು ಇಲ್ತಮಿಶ್ನ ಇಂಪಾರ್ಟೆಂಟ್ ಅಚೀವ್ಮೆಂಟ್. ರಜಿಯಾ ಬೇಗಂ ಬಂದ್ರೆ, she was born in 1205 as a Iltutmish second daughter. She was educated and she was known as ರಜಿಯಾ ಅಲ್ ದಿನ್. ಫಸ್ಟ್ ಏನಾಗಿತ್ತು, ರಜಿಯಾ ಬೇಗಂಗೆ ಡೈರೆಕ್ಟ್ ಆಗಿ ತಂದೆಯಿಂದ ರೈನ್ ಸಿಗಲ್ಲ, ಅಂದ್ರೆ ಸಂಸ್ಥೆ ಸಿಗೋದಿಲ್ಲ, ರಾಜ್ಯ ಸಿಗೋದಿಲ್ಲ. ಬಟ್ ಏನಾಗುತ್ತೆ, ಆಫ್ಟರ್ ಹಿಸ್ ಡೆತ್, ಇಲ್ತಮಿಶ್ ಡೆತ್, ಅವ್ರನ್ನ ಮಗ ಕೊಡ್ತಾರೆ, ರುಕ್ನುದ್ದೀನ್ ಫಿರೋಜ್, ಹಾಫ್ ಬ್ರದರ್ ಅಂತ ಕರೀತಾರೆ. ಹಾಫ್ ಬ್ರದರ್ ಯಾಕಪ್ಪ ಅಂದ್ರೆ, ಇಲ್ತಮಿಶ್ ಹ್ಯಾಸ್ ಅ 2 wives ಅಂಡ್ ಫಸ್ಟ್ ವೈಫ್ ದಿಂದ ರಜಿಯಾ ಬೇಗಂ ಆದ್ರೆ, ಸೆಕೆಂಡ್ ವೈಫ್ ದಿಂದ this was person Firoz. So after 6 months, within a 6 months he got assassinated. Firoz assassinate ಆಗ್ಬಿಡ್ತಾರೆ. ಸೊ ಹಾಗಾಗಿ ರಜಿಯಾ ಬೇಗಂ ಬರ್ಬೇಕಾಗತ್ತೆ ರೈನ್ಗೆ. And all the nobles were agreed at first, and later part nobles themselves couldn't handle her good administrative personality and she was dethroned. So that was about the second topic as well. I hope you understood both the topic. ಈ ಕ್ಲಾಸಿನ PDF ಬೇಕಾದ್ರೆ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. Thank you for watching. See you in next video.